ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ಸಿದ್ದರಾಮಯ್ಯನವ್ರಿಗೆ ಢವ ಶುರುವಾಗಿದೆ. ಹೈಕೋರ್ಟ್ ತೀರ್ಮಾನ ಏನು ಅನ್ನೋದನ್ನು ಕಾದು ನೋಡಬೇಕು. ಇನ್ನೇನು ಬಹಳಷ್ಟು ದಿನಗಳು ಬಾಕಿ ಉಳ್ಕೊಂಡಿಲ್ಲ. ಈ ಹೊತ್ತಲ್ಲಿ ವಾಲ್ಮೀಕಿ ನಿಗಮದ ಕೇಸಲ್ಲೂ ಕೂಡ ದೊಡ್ಡ ಟ್ವಿಸ್ಟ್. ರಾಜ್ಯಪಾಲರ ಅಂಗಳಕ್ಕೆ ವಾಲ್ಮೀಕಿ ನಿಗಮದ ಕೇಸ್ ಏನಾಗಬಹುದು, ಇದರ ಪರಿಣಾಮ? ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಶಾಕ್ ಆದ್ರೆ ಮತ್ತೊಂದ್ ಕಡೆ ವಿಜಯೇಂದ್ರಗೂ ಕೂಡ ಆಘಾತ. ಈ ಮಹತ್ವದ ಬೆಳವಣಿಗೆಯಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೂಡಾ ಕೇಸ್ನಲ್ಲಿ ಒಂದಾದ್ಮೇಲೆ ಒಂದು ಸ್ಫೋಟಕ ದಾಖಲೆಗಳು ಈಗ ಬ್ಲಾಸ್ಟ್ ಆಗ್ತಿರೋದು ನೋಡ್ತಾ ಇದೀವಿ. ಮಹತ್ವದ ಬೆಳವಣಿಗೆಯನ್ನ ಮೂಡಾಗೆ ಸಲ್ಲಿಸಿದ ಅರ್ಜಿಯಲ್ಲಿ ದಿನೇಶ್ ಕುಮಾರ್, ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕನ ಸಹಿ ಇತ್ತು. ಅರ್ಜಿ ಕೊಟ್ಟಿದ್ದು ಪಾರ್ವತಿ ಅವರ ಸಹಿ ಇರಬೇಕಾದ ಜಾಗದಲ್ಲಿ ದಿನೇಶ್ ಅವರ ಸಹಿ ಹೆಂಗ್ ಬಂತು? ಆ ಸಹಿಯನ್ನು ನೋಡ್ಕೊಂಡು ಕೂಡ ಪಾರ್ವತಿ ಅವರ ಸಹಿಯೇ ಇಲ್ಲದೆಯೂ ಕೂಡ ಮೂಡಾ ಹೆಂಗ್ ಸ್ಯಾಂಕ್ಷನ್ ಮಾಡ್ತು ಅನ್ನುವಂಥ ಅತಿ ದೊಡ್ಡ ವಿಚಾರವೊಂದೀಗ ಬ್ಲಾಸ್ಟ್ ಆಗಿದೆ. ದಾಖಲೆ ಸಮೇತ ರಿವ್ಯೂ ನಿಮ್ಮ ಮುಂದೆ ಎಲ್ಲರಿಗಿಂತ ಮೊದಲು ಇಟ್ಟಿತ್ತು. ಟಿವಿ ಮಾಧ್ಯಮಗಳಲ್ಲಿ ಇವತ್ತು ಬಹುತೇಕ ಹೆಡ್ಲೈನ್ ನೋಡ್ತಾ ಇರ್ತೀರಿ ನೀವು. ನಾವು ನಿನ್ನೆ ರಿಪೋರ್ಟ್ ಮಾಡಿದ್ವಿ ದಾಖಲೆ ಸಮೇತ ಏನೇನಾಗಿದೆ ಅಂತ. ಈಗಾಗಲೇ ಗಂಗರಾಜ್ ಅವರು ದೂರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ ಒಂದು ಅಚ್ಚರಿ ಅನ್ನುವಂಥ ವಿಚಾರ, ಮೂಡಾ ಕೇಸ್ನಲ್ಲಿ ಈ ಅರ್ಜಿ ಆಧಾರದಲ್ಲಿ ನೋಡೋದಕ್ಕೆ ಹೋದ್ರೆ ಕೇಳಿದ್ದು ಬರೀ 13 ಸೈಟು. ಬರೀ ಅಂದ್ರೆ 14 ಅಲ್ಲ 13 ಅಂತ. ಅರ್ಜಿಯಲ್ಲಿದ್ದು 13 ಸೈಟ್ಗಳು, ಇಂತಿಂಥ ನಂಬರು ಇಂತಿಂಥ ನಂಬರು ಅಂತ ಉಲ್ಲೇಖ ಮಾಡಲಾಗಿದೆ. ಆದರೆ ಕೊಟ್ಟಿದ್ದು ಒಂದು ಎಕ್ಸ್ಟ್ರಾ ಸೇರ್ಸ್ 14. ಅದು ಹೆಂಗೆ ಸಾಧ್ಯ? ಮೊದಲನೇದಾಗಿ ಆ ಭೂಮಿನೇ ಇರಲಿಲ್ಲ ಸಿದ್ದರಾಮಯ್ಯನವರದ್ದು, ಅವ್ರ ಪತ್ನಿದು ಅನ್ನೋ ಆರೋಪ. ಅದಾದ ಮೇಲೆ ಡಿನೋಟಿಫಿಕೇಶನ್ ಸತ್ತವ್ರ ಹೆಸರಲ್ಲಾಗಿದೆ. ಬದುಕಿಲ್ದೇ ಇರೋರು ಇನ್ಯಾರ್ಯಾರ ಸಂಬಂಧ ಪಡೆದವ್ರ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪ. ಅವರು ಬಾಮೈದ ತಗೊಳ್ಳುವಾಗ ಆಲ್ರೆಡಿ ಅದು ಲೇಔಟ್ ಆಗಿ ಅಭಿವೃದ್ಧಿಯಾಗಿ ಸೈಟ್ ಮಾರಾಟ ಮಾಡಿಬಿಟ್ಟಿದ್ರು. ಆದರೂ ಕೃಷಿ ಭೂಮಿ ಅಂತ ಸುಳ್ಳು ಹೇಳಿ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋ ಆರೋಪ. ಇದೆಲ್ಲ ಒಂದು ಕಡೆ ಆದರೆ ಈ ಸೈಟ್ ಪರ್ಯಾಯವಾಗಿ 50-50 ನಿವೇಶನಗಳನ್ನು ಕೊಟ್ಟಿದ್ದಾರಲ್ಲ ಆಧಾರದಲ್ಲಿ ಅನುಪಾತದಲ್ಲಿ, ಅಲ್ಲೂ ಕೂಡ ಅರ್ಜಿಯಲ್ಲಿ ತಪ್ಪುಗಳು, ಅಕ್ರಮ ನಡೆದಿದೆ ಅನ್ನೋದಕ್ಕೆ ಹೆಂಗೆ ಎದ್ದು ಕಾಣ್ತಿದೆ ಅಂತ ಈಗ ದೂರ ಹೋಗಿರೋದು. 13 ಕೇಳಿದ್ರು, 14 ಕೊಟ್ಟಿದ್ದಾರೆ. ಕೇಳಿರೋ ಅರ್ಜಿಗೆ ಸಹಿ ಮಾಡಿರೋದು ಇನ್ಯಾರು ಅಂತ. ಇದೆಲ್ಲದರ ನಡುವೆ ನೋಡಿ, ವಾಲ್ಮೀಕಿ ಕೇಸಲ್ಲಿ ಬೇರೆ ಒಂದು ಬಿಗ್ ಟ್ವಿಸ್ಟ್. ಮಹತ್ವದ ದಾಖಲೆಗಳ ಜೊತೆ ರಾಜಭವನದ ಸಮಯ ಕೇಳಿದೆ ಬಿಜೆಪಿ. ಯತ್ನಾಳ್, ಅರವಿಂದ ಲಿಂಬಾವಳಿ, ಜಾರಕಿಹೊಳಿ ಇನ್ನಿತರರೆಲ್ಲ ಸೇರ್ಕೊಂಡು ಅತೃಪ್ತರ ಬಣ ಅಂತ, ಅಂದ್ರೆ ವಿಜಯೇಂದ್ರ ವಿರುದ್ಧ ಸಿಡಿದಿದ್ದ ಬಣ ಇದೆಯಲ್ಲ. RSS ಮೀಟಿಂಗ್ ಬೇರೆ ನಡೆದು ನಿನ್ನೆ ಭರ್ಜರಿ ಬೆಳವಣಿಗೆ ಆಗಿದೆ ಕಮಲಪಾಳ್ಯದಲ್ಲಿ. ಇದರ ಬೆನ್ನಲ್ಲೇ ಆಕ್ಟಿವ್ ಆಗಿರುವಂತಹ ಯತ್ನಾಳ್ ಆ್ಯಂಡ್ ಟೀಮ್ ಈಗ ವಾಲ್ಮೀಕಿ ನಿಗಮದ ಕೇಸಲ್ಲಿ ದೊಡ್ಡ ದಾಖಲೆಗಳನ್ನು ಹಿಡ್ಕೊಂಡು ಬರ್ತಿದ್ದಾರಂತೆ. ರಾಜ್ಯಪಾಲರ ಬಳಿಗೆ ಟೈಮ್ ಕೇಳಿದ್ದಾರೆ, 11:30 ಅಂತ ಕೇಳಿದ್ರು. ಎಷ್ಟೊತ್ತಿಗೆ ಆಗತ್ತೆ, ಅವ್ರ ರಿಯಾಕ್ಷನ್ ಏನು ಅನ್ನೋದನ್ನೆಲ್ಲ ನೋಡಬೇಕು. ಸೊ ಈ ಕೇಸನ್ನ ಮತ್ತಷ್ಟು ಗಂಭೀರ ಸ್ವರೂಪಕ್ಕೆ ತಗೊಂಡು ಹೋಗೋದಕ್ಕೆ ಈಗ ಬಿಜೆಪಿ ರೆಡಿ ಆಗಿದೆ. ಆರೋಪ ಇದ್ದಿದ್ದೆ ಅದಲ್ವಾ, ವಾಲ್ಮೀಕಿ ನಿಗಮದ ಕೇಸಲ್ಲಿ ED ಎಂಟ್ರಿ ಆಗಿದೆ, SIT ತನಿಖೆ ಆಗ್ತಿದೆ, CBI ಎಂಟ್ರಿ ಆಗಿದೆ. ಆದ್ರೂ ಇದನ್ನ ಯಾಕೆ ಗಂಭೀರವಾಗಿ ತಗೊಳ್ತಿಲ್ಲ, ಏನ್ ಅಡ್ಜಸ್ಟ್ಮೆಂಟ್ ಮತ್ತೊಂದು ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಮೂಡಾ ಕೇಸ್ನಲ್ಲಿ DK ಶಿವಕುಮಾರ್ ಕುಮ್ಮಕ್ನಿಂದ ವಿಜಯೇಂದ್ರ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡಿದ್ರು ಯತ್ನಾಳು. ಅಲ್ಲೊಂದು ಪಾದಯಾತ್ರೆ ಆಯ್ತು. ಈಗ ಬಳ್ಳಾರಿ ಪಾದಯಾತ್ರೆಗೂ ಕೂಡ ಹೈಕಮಾಂಡ್ ಅಸ್ತು ಅಂತ ಹೇಳುವ ಮೂಲಕ BSY ಆ್ಯಂಡ್ ಟೀಮ್ಗೆ ಶಾಕ್ ಕೊಟ್ಟಿದೆ. ಬಟ್ ವಿಜಯೇಂದ್ರ ನಾಯಕತ್ವದಲ್ಲಿ ನಡೆಯುತ್ತೆ, ಅವರು ಇರ್ತಾರೆ, ಯತ್ನಾಳ್ ಒಬ್ಬರೇನು ನಡೆಸಲ್ಲ. ಬಟ್ ಪ್ಲಾನ್ ಮಾಡಿದ್ದು ಯತ್ನಾಳ್ ಅಲ್ವಾ, ಅದು ಇಷ್ಟ ಇರ್ಲಿಲ್ವಲ್ಲ ವಿಜಯೇಂದ್ರ ಬಣಕ್ಕೆ. ಹಾಗಿದ್ದು ಕೂಡ ಹೈಕಮಾಂಡ್ ಅನುಮತಿ ಕೊಟ್ಟಾಗಿದೆ ಈಗ ಅನ್ನುವ ಸುದ್ದಿಯು ಸದ್ದು ಮಾಡ್ತಿದೆ. ಇದೇ ಹೊತ್ತಲ್ಲಿ ವಾಲ್ಮೀಕಿ ನಿಗಮದ ಒಂದಿಷ್ಟು ದಾಖಲೆಗಳನ್ನು ಹೊತ್ತು ಈಗ ರಾಜ್ಯಪಾಲರ ಬಳಿ ಯತ್ನಾಳ್ ಬಂದಿದ್ದು ಕಾನೂನು ಹೋರಾಟಕ್ಕೆ ಮುಂದಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ವಾಲ್ಮೀಕಿ ಕೇಸಲ್ಲಿ ED ಚಾರ್ಜ್ ಶೀಟ್ ಆಗಿ ನಾಗೇಂದ್ರ A1 ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ಗೆ ಬಳ್ಳಾರಿಯಲ್ಲಿ 21 ಕೋಟಿ ಹಣ, ಬೆಂಗಳೂರಿಗೆ ಎಲೆಕ್ಷನ್ಗೆ ಬಂದಿದೆ ಮತ್ತು ತೆಲಂಗಾಣಕ್ಕೆ ಹೋಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಅಂದ್ರೆ ED ಎಲ್ಲ ದಾಖಲೆಗಳನ್ನು ಕೋರ್ಟ್ ಮುಂದೆ ಇಟ್ಟಿದೆ. ಹೀಗಿರುವಾಗ ಸರ್ಕಾರದ ವಿರುದ್ಧ ಕ್ರಮ ಆಗಬೇಕು ಅಂತ ಈಗ ಸರ್ಕಾರ ಅತಿ ದೊಡ್ಡ ಅಕ್ರಮದಲ್ಲಿ ಭಾಗಿಯಾಗಿದೆ ಮಿನಿಸ್ಟರ್ ಆಗಿ, ಮತ್ತು ಸರ್ಕಾರದ ನೇರವಾದ ಪಾತ್ರ ಇದರಲ್ಲಿ ಇದೆ ಅಂತ ದೂರು ಕೊಡೋದಕ್ಕೆ ಬಂದಿದ್ದಾರೆ. ಅಂದ್ರೆ ಸಮಯವನ್ನು ಕೇಳ್ಕೊಂಡಿದ್ದಾರೆ ಯತ್ನಾಳ್ ಅವರು ಮತ್ತು ಅವರ ತಂಡದವರು, ಬಿಜೆಪಿಯಲ್ಲಿ ಅಸಮಾಧಾನಿತರು. ಆ ಮೂಲಕ ಅಶೋಕ್ ಮತ್ತು ವಿಜಯೇಂದ್ರ ನಾಯಕತ್ವಕ್ಕೆ ಸೆಡ್ ಹೊಡೆಯೋದು. ವಿಜಯೇಂದ್ರ ಹೋರಾಟಕ್ಕಿಂತ ಭಿನ್ನವಾಗಿ ನಾವು ಇನ್ನು ಸ್ಟ್ರಾಂಗ್ ಆಗಿ ಏನು ಮಾಡಬಲ್ಲೆವು ಅಂತ ಹೈಕಮಾಂಡ್ಗೆ ತೋರಿಸ್ಕೊಡೋದು. ನಿನ್ನೆ ಮೀಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ವಿಜಯೇಂದ್ರ ವಿರುದ್ಧ ಮುಗಿಬಿದ್ದಿರೋದು. ಅವರು ಕಟ್ಟಿರೋ ಪದಾಧಿಕಾರಿಗಳ ತಂಡ ವೇಸ್ಟ್, ಅಸಮರ್ಥರ ತಂಡ ಕಟ್ಟಿದ್ದಾರೆ. ವಿಜಯೇಂದ್ರಗೆ
ಯಡಿಯೂರಪ್ಪ ಅವ್ರ ಮಗ ಅನ್ನೋದು ಬಿಟ್ರೆ ಬಿಜೆಪಿ ಅಧ್ಯಕ್ಷ ಆಗುವಂತ ಯಾವ ಅರ್ಹತೆ ಇದೆ? ಲಿಂಗಾಯತ ನಾಯಕ ಅಂತ ಕರೆಸ್ಕೊಳ್ಳೋದಕ್ಕೆ ಅವ್ರು ಬೆನ್ನಿಗಿರೋ ಲಿಂಗಾಯತ ನಾಯಕ ಒಬ್ಬರ ಹೆಸರು ಹೇಳಿ. ಈ ರೀತಿ ಮುಗಿ ಬಿದ್ದಿದ್ದಾರೆ ನಾಯಕರೆಲ್ಲ ಸೇರ್ಕೊಂಡು. RSS ಕೂಡ ಕಣ್ಣು ಕೆಂಪು ಮಾಡಿಕೊಂಡು ಇದ್ದಷ್ಟು ದಿನ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅನ್ನೋ ಪಾಠ ಮಾಡಿದೆ. ಸೊ ಇದ್ದಷ್ಟು ದಿನ ಅಂದ್ರೆ ಅರ್ಥ ಏನು? ಬದಲಾವಣೆಗೆ ಮುನ್ನುಡಿ ಹಾಡ್ತಾರೆ ಅಂತನಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದ್ದಷ್ಟು ದಿನ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಿ ಅಂತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರೋದು. ಯಾವ ಸಾಮರ್ಥ್ಯ ಇದೆ ಅಂತ ಅವರನ್ನು ಮಾಡಿ ಕೂರಿಸಿದಿರಿ? ಎಲ್ಲ ಬಿಜೆಪಿ ಹಳಿ ತಪ್ಪು ಹೋಗ್ತಾ ಇದೆ. ಯುವಕರು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋದಕ್ಕೆ ಹೋದ್ರೆ CT ರವಿ ಅವ್ರಿಗೆ ಅವಕಾಶ ಕೊಡಿ, ಅವ್ರಿಗೆ ಅನುಭವನೂ ಇದೆ, ವಯಸ್ಸು ಇದೆ, ಅರ್ಹತೆನೂ ಇದೆ ಅಂತೆಲ್ಲ ಆಕ್ರೋಶ ವ್ಯಕ್ತವಾಗಿದೆ. ಅಧ್ಯಕ್ಷ ಸ್ಥಾನದಲ್ಲಿ ಅದು ಹೆಂಗೆ ಕೂರಿಸಿದ್ದೀರಾ ವಿಜಯೇಂದ್ರ ಅವರನ್ನ? ಬರೀ ಯಡಿಯೂರಪ್ಪನವ್ರ ಮಗ ಫ್ಯಾಮಿಲಿ ಅನ್ನೋದೇ ಕಾರಣ. ಅದನ್ನ ನಾವೆಲ್ಲ ಚಾಕ್ರಿ ಮಾಡೋದಕ್ಕಿದ್ದೀವಾ? ಪಕ್ಷದಲ್ಲಿ ಕೆಲಸ ಮಾಡಿದವ್ರಿಗೆ ಅವಕಾಶ ಇಲ್ಲ ಅಂದ್ರೆ, ಬರೀ ಕುಟುಂಬಕ್ಕೆ ಮಣೆ ಹಾಕ್ತೀರಿ ಅಂದ್ರೆ ಅನ್ನೋ ಮಟ್ಟಿಗೆ ಕಿಡಿ ನುಡಿಗಳು ಅಲ್ಲಿ ಸ್ಫೋಟವಾಗಿರೋದು. ಇದರ ಬೆನ್ನಲ್ಲೇ ಈಗ ವಾಲ್ಮೀಕಿ ಕೇಸಲ್ಲಿ ಟ್ವಿಸ್ಟ್ ಕೊಡೋದಿಕ್ಕೆ, ಕಾನೂನು ಹೋರಾಟವನ್ನು ಮಾಡೋದಿಕ್ಕೆ ರೆಡಿ ಆದಂತೆ ಕಾಣಿಸ್ತಾ ಇದೆ ಯತ್ನಾಳ್ ಬಣ. ರಾಜ್ಯಪಾಲರನ್ನ ಭೇಟಿ ಮಾಡುವ ಮೂಲಕ ಯಾವ ದಾರಿ ಹಿಡಿತಾರೆ ಕಾದ್ ನೋಡ್ಬೇಕು. ಸೊ ಬಳ್ಳಾರಿ ಪಾದಯಾತ್ರೆ, ರಾಜಭವನಕ್ಕೆ ಎಂಟ್ರಿ ಕುತೂಹಲಕ್ಕೆ ಕಾರಣ ಆಗಿದೆ ಬೆಳವಣಿಗೆ. ಸಿದ್ದರಾಮಯ್ಯನವ್ರಿಗೆ ಸರ್ಕಾರ ದೊಡ್ಡ ಅಕ್ರಮ ಎಸಗಿದೆ, ಎಲೆಕ್ಷನ್ ನಲ್ಲಿ ದುಡ್ಡು ಬಳಸ್ಕೊಂಡಿದೆ ಅನ್ನುವ ಮೂಲಕ ಸರ್ಕಾರಕ್ಕೆ ಶಾಕ್ ಆದ್ರೆ, ಮತ್ತೊಂದು ಕಡೆ ವಿಜಯೇಂದ್ರ ವಿರುದ್ಧ ಸಿಡಿದೇಳುವ ಮೂಲಕ ಭಿನ್ನ ದಾರಿಯನ್ನ ಹಿಡಿದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.